ಏರ್ಬೇಸ್ಗಳ ಮೇಲಿನ ದಾಳಿಗೆ ಪಾಕ್ ಶಾಕ್ ಆಗಿದೆ. ಭಾರತಕ್ಕೆ ಮತ್ತೆ ಬೆದರಿಸಿದಂತಹ ಪಾಕಿಸ್ತಾನ ನಾವು ಸುಮ್ಮನಿರಲ್ಲ, ದಾಳಿ ಮಾಡ್ತೀವಿ ಅಂತ ನಮ್ಮ ದಾಳಿಯನ್ನ ಎದುರಿಸೋದಕ್ಕೆ ನೀವು ಸಜ್ಜಾಗಿರಿ ಅನ್ನುವಂತಹ ಉತ್ತರವನ್ನು ನೀಡಿದೆ ಭಾರತ. ಪಾಕಿಸ್ತಾನದಿಂದ ಮತ್ತೆ ಭಾರತಕ್ಕೆ ಗೊಡ್ಡು ಬೆದರಿಕೆ ಬರ್ತಿದೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ. ಸರ್ಕಾರದ ಅಧಿಕೃತ ಖಾತೆಯಿಂದಲೇ ಪೋಸ್ಟ್ ಮಾಡಿರುವಂತದ್ದು. ನಿಮ್ಮ ದಾಳಿಯಿಂದ ನಮಗೇನು ನಷ್ಟವಾಗಿಲ್ಲ, ನಮ್ಮ ಸೇನೆ ಸದಾ ಎಚ್ಚರದಿಂದ ಇದೆ ಅಂತ ಪಾಕಿಸ್ತಾನ ನಿಮಗೆ ತಿರುಗೇಟನ್ನ ಕೊಡ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಾ ಇದೆ. ನಾವು ಸುಮ್ಮನೆ ಇರಲ್ಲ, ದಾಳಿ ಮಾಡ್ತೀವಿ, ನಮ್ಮ ದಾಳಿಯನ್ನ ನೀವು ಎದುರಿಸೋದಕ್ಕೆ ಸಜ್ಜಾಗಿರಿ. ಪಾಕಿಸ್ತಾನದಿಂದಾಗಿ ಈ ರೀತಿಯಾಗಿ ಗೊಡ್ಡು ಬೆದರಿಕೆ ಬರ್ತಾ ಇರುವಂತದ್ದು. ಅಧಿಕೃತ ಖಾತೆಯಲ್ಲೇ ಪೋಸ್ಟ್ ಮಾಡಿದ್ದಾರೆ. ಏನು ನಿನ್ನೆ ಪ್ರಮುಖ 3 ಏರ್ಬೇಸ್ಗಳನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡ್ತು. ಪಾಕಿಸ್ತಾನ ಇದರಿಂದಾಗಿ ಶಾಕ್ ಆಗಿ ಒಳಗಾಗಿರುವಂತದ್ದು. ಇದೇ ಶಾಕ್ ನಲ್ಲಿ ಈಗ ಅಧಿಕೃತ ಖಾತೆಯಿಂದನೇ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಭಾರತಕ್ಕೆ ಗೊಡ್ಡು ಬೆದರಿಕೆಯನ್ನ ಹಾಕ್ತಾ ಇದೆ. ದಿವಾಳಿ ಆಗಿರುವಂತಹ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಹಣಕಾಸಿಗಾಗಿ ಬೇಡಿಕೆಯನ್ನ ಇಡ್ತಾ ಇದೆ. ಆದ್ರೂ ಕೂಡ ತನ್ನ ಬುದ್ಧಿಯನ್ನ ಬಿಟ್ಟಿಲ್ಲ. ಗೊಡ್ಡು ಬೆದರಿಕೆಯನ್ನ ಹಾಕ್ಲಿಕ್ಕೆ ಭಾರತಕ್ಕೆ ಮುಂದಾಗ್ತಾ ಇದೆ. ನಮ್ಮ ಸೇನೆ ಸದಾ ಎಚ್ಚರವಾಗಿರುತ್ತೆ, ನಾವು ದಾಳಿಯನ್ನ ಮಾಡ್ತೀವಿ ಅಂತ ಪೋಸ್ಟ್ ಮಾಡಿದ್ದಾರೆ. ನಿಮಗೆ ತಿರುಗೇಟನ್ನ ಕೊಡ್ತೀವಿ ಅಂತ ಗೊಡ್ಡು ಬೆದರಿಕೆಯನ್ನ ಹಾಕ್ತಿದೆ ಪಾಕಿಸ್ತಾನ ಭಾರತಕ್ಕೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಪಾಕಿಸ್ತಾನ ಬೆದರಿಕೆಯನ್ನ ಹಾಕ್ತಾ ಇದೆ. ಅದು ಪಾಕಿಸ್ತಾನ ಅಫಿಷಿಯಲ್ ಅಕೌಂಟ್ ಏನಿದೆ ಎಕ್ಸ್ ಖಾತೆ, ಅದರಲ್ಲೇ ಪೋಸ್ಟ್ ಮಾಡಿರುವಂತದ್ದು. ಪಾಕಿಸ್ತಾನದ ರಕ್ಷಣಾ ಸಚಿವರು, ಅಲ್ಲಿನ ಸಚಿವರೇ ಬಾಯಿಗೆ ಬಂದಂತೆ ಹೇಳಿಕೆಯನ್ನ ನೀಡ್ತಿದ್ದಾರೆ. ಅಂಥದ್ರಲ್ಲಿ ಇದು ಆಶ್ಚರ್ಯವೇನಿಲ್ಲ ಭಾರತಕ್ಕೆ. ಆದ್ರೆ ಈ ಪಾಕಿಸ್ತಾನದ ಗೊಡ್ಡು ಬೆದರಿಕೆ ಹೆದರುವಂತಹ ಸ್ಥಿತಿ ಭಾರತಕ್ಕಿಲ್ಲ. ಭಾರತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಿದೆ. ಧೀರ ಯೋಧರಿದ್ದಾರೆ ಗಡಿಯಲ್ಲಿ. ಪಾಕಿಸ್ತಾನದ ಯೋಧರ ರೀತಿ ಯುದ್ಧದ ಸಂದರ್ಭದಲ್ಲಿ ಓಡೋಗೋದಿಲ್ಲ. ನಾವು ಗಮನಿಸ್ತಾ ಇದ್ವಿ ವಿಜುವಲ್ಸ್ ಅಲ್ಲಿ ಯಾವ ರೀತಿ ಭಾರತ ದಾಳಿಯನ್ನ ಮಾಡಿದಾಗ ಅಲ್ಲಿನ ಸೈನಿಕರು ಓಡಿ ಹೋಗ್ತಿದ್ರು ಯುದ್ಧಕ್ಕೆ ಹೆದರಿ ಅಂತ. ಆದ್ರೂ ಇಂತಹ ಸದೃಢ ರಾಷ್ಟ್ರಕ್ಕೆ ಗೊಡ್ಡು ಬೆದರಿಕೆಯನ್ನ ಹಾಕ್ಲಿಕ್ಕೆ ಮುಂದಾಗುವಂತದ್ದು. ಪಾಕಿಸ್ತಾನದ ಸಚಿವರು, ರಕ್ಷಣಾ ಸಚಿವರೇ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ನಿನ್ನೆ ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ರು. ಮೊನ್ನೆ ಮದ್ರಾಸ ಯುವಕರನ್ನ ಯುದ್ಧಕ್ಕೆ ಕಳಿಸ್ತೀವಿ, ನಮ್ಗೇನಾದ್ರೂ ಸೈನಿಕರ ಕೊರತೆ ಆದ್ರೆ ಅಂತ ಹೇಳ್ತಾ ಇದ್ರು. ನಿನ್ನೆಯೂ ಕೂಡ ಯುದ್ಧ ಅನಿವಾರ್ಯ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ಕೊಂಡಿದ್ದಾರೆ ಖ್ವಾಜಾ ಆಸಿಫ್ ರಕ್ಷಣಾ ಸಚಿವರು. ಯುದ್ಧ ಅನಿವಾರ್ಯ ಆಗಿರುವಂತದ್ದು ಅವ್ರಿಗೇನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರುವಂತದ್ದು. ಯುದ್ಧ ನಮ್ಗೆ ಅನಿವಾರ್ಯ, ನಾವು ಭಾರತ ಯುದ್ಧ ಮಾಡ್ತಾ ಇದೆ, ನಮ್ಗೆ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈಗ ಪೋಸ್ಟ್ ಅನ್ನ ಕೂಡ ಮಾಡಿರುವಂತದ್ದು ಎಕ್ಸ್ ಖಾತೆಯಲ್ಲಿ. ನಮ್ಮ ಸೈನಿಕರು ಎಚ್ಚರಿಕೆಯಿಂದ ಇದ್ದಾರೆ, ನಿಮ್ಮ ದಾಳಿಯನ್ನ ಎದುರಿಸ್ತಾರೆ ಅಂತ. ನಿನ್ನೆ ಏನು 3 ಏರ್ಬೇಸ್ಗಳನ್ನ ಭಾರತ ಸೇನೆ ಉಡಾಯಿಸಿದೆ. ಈ 3 ಪ್ರಮುಖ ಏರ್ಬೇಸ್ಗಳು ಪಾಕಿಸ್ತಾನಕ್ಕೆ. ಇಲ್ಲಿಂದಲೇ ದಾಳಿಯನ್ನ ಮಾಡ್ತಾ ಇದ್ದಿದ್ದು. ಈ 3 ಏರ್ಬೇಸ್ಗಳಿಂದನೇ ಡ್ರೋನ್ ಮತ್ತು ಮಿಸೈಲ್ ದಾಳಿಯನ್ನ ಮಾಡ್ತಾ ಇತ್ತು ಪಾಕಿಸ್ತಾನ. ಈಗ ದಾಳಿ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಪೋಸ್ಟ್ ಮಾಡಿ ಭಾರತಕ್ಕೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಬೆದರಿಕೆಯನ್ನು ಒಡ್ಲಿಕ್ಕೆ ಮುಂದಾಗಿದೆ. भाईजान नूर खान बेस में आके गिरा है, ये अटैक हुआ है नूर खान बेस पे, बिल्कुल घर के सामने. अभी एक जहाज गुजरा है और ये नूर खान बेस के ऊपर अटैक हुआ है. भाईजान नूर खान बेस में आके गिरा है. ಪಾಕ್ಗೆ ದಿಟ್ಟ ತಿರುಗೇಟನ್ನ ನೀಡಿದೆ ಭಾರತ. ನಿನ್ನೆಯೂ ಕೂಡ ಸಾಕಷ್ಟು ದಾಳಿಯಾಗಿದೆ. ಅಂದಾಜು 100ಕ್ಕೂ ಹೆಚ್ಚು ಡ್ರೋನ್ ದಾಳಿ ಆಗಿದೆ ನಿನ್ನೆ ಕೂಡ. ಮೊನ್ನೆಯೂ ಕೂಡ 100ಕ್ಕೂ ಹೆಚ್ಚು ಡ್ರೋನ್ ದಾಳಿ ಆಗಿದ್ರ ಬಗ್ಗೆ ರಕ್ಷಣಾ ಇಲಾಖೆ
ಮಾಹಿತಿಯನ್ನು ನೀಡಿತ್ತು. ನಿನ್ನೆ ರಾತ್ರಿಯೂ ಕೂಡ 100ಕ್ಕೂ ಹೆಚ್ಚು ಡ್ರೋನ್ ದಾಳಿಯಾಗಿರುವ ಸಾಧ್ಯತೆ ಇದೆ. ಈ ಡ್ರೋನ್ ಮಿಸೈಲ್ ದಾಳಿಯನ್ನ ಭಾರತ ಸಮರ್ಥವಾಗಿ ಎದುರಿಸ್ತಾ ಇದೆ. ಭಾರತದ ಗಡಿಯನ್ನ ಹಂಚಿಕೊಂಡಿರುವಂತಹ ಈ 3500ಕ್ಕೂ ಹೆಚ್ಚು 500 ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶ ಪಾಕಿಸ್ತಾನ ಮತ್ತೆ ಭಾರತ ಗಡಿಯನ್ನ ಹಂಚಿಕೊಂಡಿದೆ. ಈ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಸಾಕಷ್ಟು ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಭಾರತದ ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರ್, ರಾಜಸ್ಥಾನ ಈ ರಾಜ್ಯಗಳ ಮೇಲೆ ಅತಿ ಹೆಚ್ಚು ದಾಳಿ ಆಗ್ತಾ ಇರುವಂತದ್ದು.